ನಮಸ್ಕಾರ ವೀಕ್ಷಕರೇ. ಇತ್ತೀಚೆಗೆ ಒಬ್ರು ಪ್ರಶ್ನೆಯನ್ನ ಕೇಳಿದ್ದು, ನಮ್ಮ ತಾತನ ಆಸ್ತಿ ಮೊಮ್ಮಕ್ಕಳಿಗೆ ಬರೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಹಾಗಾದ್ರೆ ತಾತನ ಆಸ್ತಿಯಲ್ಲಿ ಮೊಮ್ಮಕ್ಕಳಿಗೆ ಹಕ್ಕಿರೋದಿಲ್ವಾ? ತಾತನ ಆಸ್ತಿ ನಮಗೆ ಪಿತ್ರಾರ್ಜಿತ ಆಸ್ತಿ ಆಗುತ್ತೆ, ಅದರಿಂದ ಅದರಲ್ಲಿ ನಮಗೆ ಸಂಪೂರ್ಣವಾದ ಹಕ್ಕಿರುತ್ತೆ. ಇದನ್ನ ತಪ್ಪು ಅಂತ ಹೇಳಲಿಕ್ಕೆ ಬರೋದಿಲ್ಲ ಅಲ್ವಾ ಅಂತ ಹೇಳಿ ಕೇಳಿದ್ರು. ಮೊದಲನೇದಾಗಿ ನಾವು ತಿಳ್ಕೊಬೇಕಾಗಿರೋದು, ಈಗಾಗಲೇ ತುಂಬಾ ವಿಡಿಯೋದಲ್ಲಿ ತಿಳಿಸಿದ್ದೀನಿ, ಪಿತ್ರಾರ್ಜಿತ ಆಸ್ತಿ ಅಂದ್ರೆ ಯಾವುದು ಅಂತ. ಪಿತ್ರಾರ್ಜಿತ ಆಸ್ತಿ ಅನ್ನೋದು 3 ತಲೆಮಾರುಗಳಿಗೆ ಬರುವಂಥದ್ದು. ಅಂದ್ರೆ ಒಬ್ಬ ವ್ಯಕ್ತಿಯ ತಂದೆ, ಆತನ ತಂದೆ ಮತ್ತು ಆತನ ತಂದೆ, ಈ ರೀತಿಯಲ್ಲಿ ಅದು ಭಾಗ ಆಗಿ ಬರುವಂಥದ್ದನ್ನ ನಾವು ಪಿತ್ರಾರ್ಜಿತ ಆಸ್ತಿ ಅಂತ ಕರಿತೀವಿ. ನಿಮ್ಮ ತಾತನ ಆಸ್ತಿ ಅದು ಸ್ವಯಾರ್ಜಿತ ಆಗಿದೆ ಅಂತ ಸಂದರ್ಭದಲ್ಲಿ ಅದು ಮೊಮ್ಮಕ್ಕಳಿಗೆ ಯಾವುದೇ ಕಾರಣಕ್ಕೂ ನೇರವಾಗಿ ಸಿಗೋದಿಲ್ಲ. ಏಕೆ ಅಂದ್ರೆ ಅದು ತಾತ ಬದುಕಿರ್ಲಿ ಅಥವಾ ಬದುಕಿಲ್ದೇ ಇರೋ ಸಂದರ್ಭದಲ್ಲಿ, ಬದುಕಿದ್ರೆ ಅದು ಅವ್ರ ಸ್ವಯಾರ್ಜಿತ ಆಸ್ತಿ ಆಗಿರುತ್ತೆ. ಅದು ನೇರ ಯಾರಿಗೆ ಬೇಕಾದ್ರೂ ಅವ್ರು ಅದನ್ನ ವಿಲ್ ಮಾಡ್ಬೋದು, ಗಿಫ್ಟ್ ಮಾಡ್ಬೋದು, ಮಾರಾಟ ಮಾಡ್ಬೋದು, ಅಥವಾ ಯಾವ ರೀತಿಯಲ್ಲಾದ್ರೂ ವಿಲೇವಾರಿ ಮಾಡ್ಕೋಬೋದಾಗಿರುತ್ತೆ. ಅದು ಅವರ ಸ್ವಯಾರ್ಜಿತ ಆಸ್ತಿ. ಮೊಮ್ಮಕ್ಕಳಿಗೆ ಅದು ಪಿತ್ರಾರ್ಜಿತ ಆಸ್ತಿ ಖಂಡಿತವಾಗಿಯೂ ಆಗಲ್ಲ. ಮುತ್ತಾತನ ಆಸ್ತಿ ಮಾತ್ರ ಅದು ಪಿತ್ರಾರ್ಜಿತ ಆಸ್ತಿ ಅಂತ ಅನ್ಸ್ಕೊಳ್ಳುವಂಥದ್ದು. ಇದನ್ನ ಸ್ಪಷ್ಟವಾಗಿ ತಿಳ್ಕೊಳ್ಳಿ. ಅದನ್ನ ಬಿಟ್ಟು ನಾವು ತಾತನ ಆಸ್ತಿ ನಮಗೆ ಬರುತ್ತೆ ಅಂತ ಹೇಳಿ ಕ್ಲೈಮ್ ಮಾಡಿಕ್ ಹೋಗುವಂಥದ್ದು, ಕೇಸ್ಗಳನ್ನ ಫೈಲ್ ಮಾಡುವಂಥದ್ದು, ಇದನ್ನೆಲ್ಲ ನಾವು ನೋಡ್ತಾ ಇರ್ತೀವಿ. ಸರಿಯಾಗಿ ಕಾನೂನಿನ ಬಗ್ಗೆ ಅರಿವನ್ನ ತಿಳ್ಕೊಳ್ದೇ ಇದ್ದಾಗ ಈ ರೀತಿ ತಪ್ಪುಗಳಾಗುತ್ತೆ. ನಿಮ್ಗೆ ಗೊತ್ತಿಲ್ಲದೆ ಇರುವಂತ ವಿಚಾರಗಳನ್ನ ಕಾನೂನು ತಜ್ಞರ ಬಳಿ ತಿಳ್ಕೊಂಡು ಯಾವುದೇ ರೀತಿಯಲ್ಲೂ ಕೂಡ ಮುಂದುವರಿಬಹುದಾಗಿರುತ್ತೆ. ಕೆಲವೊಂದ್ಸಲ ತಾತ ಸ್ವಯಾರ್ಜಿತ ಆಸ್ತಿ ಅಥವಾ ಯಾರಿಗಾದ್ರೂ ಕೊಡ್ಬೋದು ಅಂತ ಇರುತ್ತೆ, ಮತ್ತು ತಾತ ಯಾವುದೇ ವಿಲ್ಲನ್ನು ಮಾಡದೆ ಅಥವಾ ಯಾವುದೇ ರೀತಿಯಲ್ಲೂ ಆಸ್ತಿಯನ್ನ ವರ್ಗಾವಣೆ ಮಾಡದೆ ತೀರ್ಕೊಂಡಂತ ಸಂದರ್ಭದಲ್ಲಿ ಆ ಆಸ್ತಿಗೆ ಮೊಮ್ಮಕ್ಕಳು ವಾರಸ್ದಾರಾಗ್ತಾರ ಅಂತ ಮತ್ತೊಂದು ಪ್ರಶ್ನೆ ಬರುತ್ತೆ. ಖಂಡಿತ ಇಲ್ಲ. ಯಾವುದೇ ಒಬ್ಬ ಹಿಂದೂ ವ್ಯಕ್ತಿ ಮರಣ ಹೊಂದಾಗ, ಅಂದ್ರೆ ಯಾವುದೇ ವಿಲ್ ಅಥವಾ ಯಾವುದೇ ರೀತಿಯಲ್ಲೂ ಆಸ್ತಿಯನ್ನು ಯಾರಿಗೂ ಕೂಡ ವರ್ಗಾವಣೆ ಮಾಡದೆ ಆತ ಮೃತಪಟ್ಟಿದ್ದಾನೆ ಅಂದಾಗ ಆತನ ಸ್ವಯಾರ್ಜಿತ ಆಸ್ತಿ ಆತನ ಮೊಮ್ಮಕ್ಕಳಿಗೆ ನೇರವಾಗಿ ಹೋಗೋದಿಲ್ಲ. ಯಾಕೆಂದ್ರೆ ಮೊದಲನೇ ಕ್ಲಾಸ್ 1 ಏನಿರ್ತಾರೆ ಲೀಗಲ್ ಏರ್ಸ್, ಆತನ ಹೆಂಡತಿ, ಆತನ ಮಗ, ಆತನ ಮಗಳು, ಇವ್ರಿಗೆ ಇದು ಭಾಗ ಆಗುವಂಥದ್ದು. ಒಂದು ವೇಳೆ ಆತನ ಮಕ್ಕಳು ಅಥವಾ ಮಗಳು ಅಥವಾ ಮಗ ಯಾರಾದ್ರೂ ಬದುಕಿಲ್ಲ ಅಂದ ಸಂದರ್ಭದಲ್ಲಿ ಅವರ ಮಕ್ಕಳಿಗೆ ಅಂದ್ರೆ ಮೊಮ್ಮಕ್ಕಳಿಗೆ ನೇರವಾಗಿ ಹೋಗುವಂತ ಸಂದರ್ಭ ಇರುತ್ತೆ. ಅದನ್ನ ಬಿಟ್ಟು ಅವರು ಬದುಕಿರೋಂಥ ಸಂದರ್ಭದಲ್ಲಿ ನೇರವಾಗಿ ಮೊಮ್ಮಕ್ಕಳಿಗೆ ಆಸ್ತಿ ಸಿಗೋದಿಲ್ಲ. ಅದು ತಾತನ ತಂದೆಯ ಆಸ್ತಿ ಆಗಿರುವಂಥ ಸಂದರ್ಭದಲ್ಲಿ ಮಾತ್ರ ಅವರಿಗೆ ಸಂಪೂರ್ಣವಾದ ಹಕ್ಕಿರುವಂಥದ್ದು. ಅಂದ್ರೆ ಅವರು ಹುಟ್ಟಿದಾಗಿನಿಂದ, ಅಂದ್ರೆ ಗರ್ಭದಲ್ಲಿ ಇದ್ದಾರೆ ಅಂತ ಅಂದಾಗಿನಿಂದಲೂ ಕೂಡ ಅವರು ಆಸ್ತಿಯ ಮೇಲೆ ಹಕ್ಕನ್ನ ಪಡ್ಕೋತಾರೆ ಹೊರತು ತಾತನ ಆಸ್ತಿ ಅಂದ್ರೆ ತಾತನ ಸ್ವಯಾರ್ಜಿತ ಆಸ್ತಿಯಲ್ಲಿ ಅವ್ರಿಗೆ ಹಕ್ಕಿರೋದಿಲ್ಲ. ಇದನ್ನು ಸ್ಪಷ್ಟವಾಗಿ ತಿಳ್ಕೊಳ್ಳಿ. ಪಿತ್ರಾರ್ಜಿತ ಆಸ್ತಿ ಅಂದ್ರೆ 3 ತಲೆಮಾರುಗಳಿಂದ ಬಂದಿರೋ ಅಂತ ಆಸ್ತಿ ಆಗಿರುತ್ತೆ.